ಕ್ಷೇತ್ರಗಳಿವೆ ಅಂತ ನಮಗೆಲ್ಲ ಗೊತ್ತು. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 224 ಜನ ಶಾಸಕರಿರ್ತಾರೆ. ಅತಿ ವಿರಳ ಶಿಕ್ಷಣ ಪ್ರೇಮಿಯಾಗಿ ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಜನಗಳಿಗೆ ಸೌಲಭ್ಯ ಕಲ್ಪಿಸ್ತಾ ನೀರಾವರಿಗೆ ಆದ್ಯತೆ ನೀಡ್ತಾ ಇಡೀ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಕಂಕಣ ತೊಟ್ಟು ನಿಂತಿರ್ತಕ್ಕಂತಹ ಈ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಗೆ ಏನೇನು ಬೇಕು ಅವನ್ನೆಲ್ಲ ಸೌಲಭ್ಯಗಳನ್ನು ಕೊಡ್ತಾ ಬಂದು ಇಡೀ ತಾಲೂಕಿನ ಜನಕ್ಕೆ ಈ 3 ಆದ್ಯತೆಗಳು ಅವರೆಲ್ಲರೂ ಹೇಳ್ತಿರ್ತಾರೆ. 1 ಶಿಕ್ಷಣ, 2 ಆರೋಗ್ಯ, 3ನೇದು ನೀರಾವರಿ. ಇನ್ನೂ ಮಾಡ್ತಿದ್ದಾರೆ. ಅವರ ಪ್ರಥಮ ಆದ್ಯತೆಗಳು ಈ 3 ಇಂಥ ನಿರಂತರವಾಗಿ ನಮ್ಮ ತಾಲೂಕಿನ ಜನಗಳಿಗೆ, ನಮ್ಮ ಕ್ಷೇತ್ರ ಜನಗಳಿಗೆ ನೀಡ್ತಾ ಬಂದಿದ್ದಾರೆ. ಅದರ ದ್ಯೋತಕವಾಗಿ ಇವತ್ತು ನಮ್ಮ ಕಾಲೇಜು ಈ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಮಕ್ಕಳ ಮತ್ತು ಪೋಷಕರೇ ತಮ್ಮ ಗಮನಕ್ಕೆ ತರೋದು ಏನು ಅಂದರೆ, ಒಬ್ಬ ಶಾಸಕ ಏನೇನು ಮಾಡ್ಬೋದು ವಿದ್ಯಾಕ್ಷೇತ್ರಕ್ಕಾಗಲಿ ಆರೋಗ್ಯ ಕ್ಷೇತ್ರಕ್ಕಾಗಲಿ ಅಂತ ನಮ್ಮ ಕಣ್ಮುಂದೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ, ಪೋಷಕರನ್ನು ಹೇಳ್ತಾ ಇದ್ದೀನಿ. ನಾನು ಕಳೆದ ಒಂದು ಸಭೆಯಲ್ಲಿ ನಮ್ಮ ಶಾಸಕರನ್ನ ಒಂದು ಕೋರಿಕೆ ಮಾಡ್ಕೊಂಡಿದ್ದೆ ಮಕ್ಕಳ ಮುಖಾಂತರ. ನಮ್ಮ ಈ ಹಳ್ಳಿ ಭಾಗದ ಮಕ್ಕಳಿಗೆ CET ನೀಟ್ ತರಬೇತಿ ಇಲ್ಲದೆ ಸರ್ ವಂಚಿತರಾಗಿ ಅವರಿಗೆ ಒಳ್ಳೊಳ್ಳೆ ಸ್ಥಾನಗಳು ಸಿಗ್ತಾ ಇಲ್ಲ ಇಂಜಿನಿಯರಿಂಗ್ ಅಥವಾ MBBS ಅಲ್ಲಿ ಅಂತ. ಆದರೆ ನಮ್ಮ ಮಕ್ಕಳ ಒಂದು ಮನವಿನ ಕೆಲವು ದಿನಗಳಲ್ಲಿ ಅದನ್ನು ಪರಿಹರಿಸಿ ಕಳೆದ ಅಕ್ಟೋಬರ್ 30ನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ನೀಟ್ ಮತ್ತು CET ತರಗತಿಗಳನ್ನು ಚಾಲೂ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸುಮಾರು 5 ರಿಂದ 10 ಲಕ್ಷ ಆಗ್ಬೋದು ಖರ್ಚು ಇಟ್ಕೋತೀನಿ. 10 ಲಕ್ಷ ರೂಪಾಯಿಗಳನ್ನು ನಮ್ಮ ಹುಣಸೂರು ತಾಲೂಕಿನ, ನಮ್ಮ ಕಾಲೇಜ್ ಮಾತ್ರ ಅಲ್ಲ, ಹುಣಸೂರು ತಾಲೂಕಿನ ಎಲ್ಲ ಕಾಲೇಜುಗಳು, ಸರ್ಕಾರಿ ಅನುದಾನ ರಹಿತ ಕಾಲೇಜುಗಳು ಸೇರಿದ ಹಾಗೆ ಏನು ವಿಜ್ಞಾನ ಬಗ್ಗೆ ಓದ್ತಿದ್ದಾರೋ ಅಂತೆಲ್ಲ ಮಕ್ಕಳಿಗೆ ಸೌಲಭ್ಯ ಒದಗಿಸ್ಕೊಡ್ತಿದ್ದಾರೆ. ಅದರಲ್ಲಿ ಇವರು ಒಂದು ಬೇರೆ ಆಗಿದ್ದಾರೆ, ವಿರಳ ಆಗಿದ್ದಾರೆ. ಯಾಕೆಂದರೆ ಶಾಸಕರು ಗೆದ್ದ ಮೇಲೆ ಮಾಡಬೇಕು ಅಂತ ಏನಿಲ್ಲ. ಯಾಕಂದರೆ ವಿದ್ಯಾಕ್ಷೇತ್ರದಲ್ಲೆಲ್ಲ ಮಕ್ಕಳು ಇರ್ತಾರೆ, ಏನು ಬರುತ್ತೆ ಅನ್ನೋ ಒಂದು ಭಾವನೆ ಇರುತ್ತೆ ಜನಗಳಿಗೆ. ಅವ್ರು ಬೇಕಾಗಿರೋದು ರಸ್ತೆ ಆಗಲಿ, ತಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ SP ಮಂಜುನಾಥ್ರವ್ರನ್ನ ನಾವು ಈ ಸಭೆಗೆ ಬಂದು ಪೋಷಕರ ಜೊತೆ ಸಂವಾದ ಮಾಡಿ ಮಕ್ಕಳಿಗೆ ಆಶೀರ್ವಾದ ಕೇಳಿಕೊಂಡಾಗ ಅವರು ಹೃದಯಪೂರ್ವಕವಾಗಿ ವಿಶೇಷವಾಗಿ ನಮ್ಮ ಕಾಲೇಜಿನ ಬಗ್ಗೆ ಅಭಿಮಾನ ಹೊಂದಿ ಇವತ್ತು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಒಂದು ಕಾರ್ಯಕ್ರಮಗಳು ಉದ್ಘಾಟನೆ ಮಾಡಿ ಈ ಸಮಾರಂಭಕ್ಕೆ ಮೆರುಗು ನೀಡಿ ಒಂದು ಕಳೆ ಹೆಚ್ಚಿಸಿದ್ದಾರೆ ಅಂತ ಹೇಳಿ ತಪ್ಪಾಗಲಾರದು.